ಬೈ ಎಲೆಕ್ಷನ್ ನ ಬ್ಯಾಟಲ್ ನಲ್ಲಿ ಮತಯುದ್ಧ ಯಾವ ರೀತಿ ಸಾಗ್ತಾ ಇದೆ ಅನ್ನೋದ್ರ ನಿರಂತರ ವರದಿಯನ್ನು ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ಬೇರೆ ಬೇರೆ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಬುಲ್ಡೋಸರ್ ಕಾರ್ಯಾಚರಣೆಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕ್ತಾ ಇದೆ. ಆರೋಪಿಗಳ ಮನೆಗಳನ್ನ ನೆಲಸಮ ಮಾಡುವಂತಿಲ್ಲ ಅನ್ನುವಂತಹ ಡೈರೆಕ್ಷನ್ ಅನ್ನ ಕೊಡಲಾಗಿದೆ ಆದೇಶದ ರೂಪದಲ್ಲಿ. ಇದಕ್ಕೆ ಅದರದೇ ಆದಂತಹ ರೀಸನ್ಸ್ ಅನ್ನ ಕೂಡ ಕೊಡಲಾಗಿದೆ. ಮನೆಗಳನ್ನ ಧ್ವಂಸ ಮಾಡಿದ್ರೆ ವಿಚಾರಣೆ ನಡೆಸದೆ ಕ್ರಮ ಕೈಗೊಂಡಂತೆ ಆಗತ್ತೆ. ಅಧಿಕಾರಿಗಳು ನ್ಯಾಯಾಧೀಶರಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೂಡ ಸುಪ್ರೀಂ ಕೋರ್ಟ್ ಉಲ್ಲೇಖಿಸ್ತಾ ಇದೆ. ಕಾನೂನು ಕೈಗೆತ್ತಿಕೊಳ್ಳೋದು ಸರಿಯಲ್ಲ, ವಿಚಾರಣೆಯೇ ಇಲ್ಲದೆ ಕ್ರಮ ಕೈಗೊಳ್ಳುವುದು ಸಂವಿಧಾನ ಬಾಹಿರ, ಅಸಂವಿಧಾನಿಕ ನಡೆ ಇದು ಅನ್ನೋದು ಸುಪ್ರೀಂ ಕೋರ್ಟ್ನ ಮಾತು. ಇನ್ಫ್ಯಾಕ್ಟ್ ಈ ಬುಲ್ಡೋಸರ್ ಕಾರ್ಯಾಚರಣೆ ವಿಚಾರದಲ್ಲಿ ಕಾಮೆಂಟ್ಗಳನ್ನ ಕೊಡಬೇಕಲ್ಲ, ವಾದ ಪ್ರತಿವಾದವನ್ನ ಆಲಿಸಬೇಕಾದ್ರೆ ಆಗ ಕಟ್ಟು ಪದಗಳಲ್ಲಿ ಟೀಕೆಯನ್ನ ಸುಪ್ರೀಂ ಕೋರ್ಟ್ ಈ ಹಿಂದೆ ಮಾಡ್ಕೊಂಡು ಬಂದಿತ್ತು. ಸೊ ಮಹತ್ವದ ಆದೇಶ ಬುಲ್ಡೋಸರ್ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಕೊಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈ ಹಿಂದೆ ಈ ಬುಲ್ಡೋಸರ್ ಕಾರ್ಯಾಚರಣೆ ಕುರಿತಂತೆ ವಾದ ಪ್ರತಿವಾದವನ್ನು ಆಲಿಸಬೇಕಾದ್ರೆ ಕಟು ಪದಗಳಲ್ಲಿ ಟೀಕೆಯನ್ನು ಮಾಡಿತ್ತು ಸುಪ್ರೀಂ ಕೋರ್ಟ್. ಈಗ ಮಹತ್ವದ ಆದೇಶ ಕೊಟ್ಟಿದೆ. ಆದೇಶದಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖಿಸಲಾಗಿದೆ? ಪರ್ಟಿಕ್ಯುಲರ್ಲಿ ಯುಪಿ ಗವರ್ನಮೆಂಟ್ ಅನ್ನ ಉಲ್ಲೇಖಿಸಿ ಏನಾದ್ರೂ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ದಾರಾ, ಹೇಗೆ? ಇಡೀ ಈ ಒಂದು ಆದೇಶ ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ ಮಮತಾ. ಮುಖ್ಯವಾಗಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕ್ರಿಮಿನಲ್ ಆರೋಪಗಳನ್ನ ಎದುರಿಸ್ತಾ ಇರುವಂತಹ ಪರ್ಟಿಕ್ಯುಲರ್ ಒಂದು ಸಮುದಾಯದ ಆರೋಪಿಗಳ ಆಸ್ತಿ ಪಾಸ್ತಿಯನ್ನ ಬುಲ್ಡೋಜರ್ ನಿಂದ ನಾಶ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇತ್ತು. ಹೀಗಾಗಿ ಈ ಒಂದು ಏನು ಬೆಳವಣಿಗೆ ಏನಿದೆ ಇದನ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ 70ಕ್ಕಿಂತ ಹೆಚ್ಚು ಅರ್ಜಿಗಳನ್ನ ಸಲ್ಲಿಸಲಾಗಿತ್ತು. ನ್ಯಾಯಮೂರ್ತಿ BR ಗವಾಯಿ ಅವರ ನೇತೃತ್ವದ ದ್ವಿಸದಸ್ಯ ಪೀಠ ಪ್ರಕರಣದ ವಿಚಾರಣೆಯನ್ನ ಕೂಡ ನಡೆಸಿತ್ತು. ವಿಚಾರಣೆ ಹಂತದಲ್ಲೇ ಮಧ್ಯಂತರ ತಡೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಈ ಹಿಂದೆ ಕೊಟ್ಟಿತ್ತು. ಈಗ ಪೂರ್ಣ ಪ್ರಮಾಣದ ಆದೇಶವನ್ನ ಕೂಡ ಪ್ರಕಟಿಸಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಅಧಿಕಾರಿಗಳು ಕ್ರಿಮಿನಲ್ ಆರೋಪಿಗಳನ್ನ ಅಪರಾಧಿ ಅಂತ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಅಧಿಕಾರಿಗಳು ನ್ಯಾಯಾಧೀಶರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪ್ರಕರಣ ಮುಕ್ತಾಯ ಆಗುವವರೆಗೂ ಕೂಡ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಬರೋಲ್ಲ. ಹೀಗಾಗಿ ಮುಂದಿನ ಹಂತದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಕ್ರಿಮಿನಲ್ ಆರೋಪವನ್ನ ಎದುರಿಸ್ತಾ ಇರುವಂತಹ ಆರೋಪಿಗಳ ಆಸ್ತಿ ಪಾಸ್ತಿಯನ್ನ ನಾಶ ಮಾಡಕೂಡದು ಅನ್ನುವಂತ ನಿಟ್ಟಿನಲ್ಲಿ ಈಗ ಕಟ್ಟುನಿಟ್ಟಿನ ಆದೇಶವನ್ನ ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಮುಖ್ಯವಾಗಿ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಧಕ್ಕೆ ಆಗುವಂತದ್ದಿದ್ರೆ, ಅಂದ್ರೆ ರಸ್ತೆಗಳಲ್ಲಿ ಮನೆಗಳನ್ನ ನಿರ್ಮಿಸಿಕೊಳ್ಳುವಂಥದ್ದು ಅಥವಾ ಒತ್ತುವರಿ ಮಾಡ್ಕೊಳ್ಳುವಂತ ಬೆಳವಣಿಗೆಗಳು ಅಥವಾ ಸರ್ಕಾರದ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳುವಂಥದ್ದು, ಈ ರೀತಿಯಾದಂತಹ ಬೆಳವಣಿಗೆಗಳಿದ್ರೆ ಆ ರೀತಿಯಾದಂತಹ ಆಸ್ತಿಗಳನ್ನ ತೆರವು ಮಾಡ್ಲಿಕ್ಕೆ ನಮ್ದು ಯಾವುದೇ ರೀತಿಯಾದಂತಹ ಅಭ್ಯಂತರಗಳಿಲ್ಲ. ಆದರೆ ಕ್ರಿಮಿನಲ್ ಆರೋಪ ಎದುರಿಸ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೆ ಒಂದು ಸಮುದಾಯ ಅಥವಾ ಒಬ್ಬ ವ್ಯಕ್ತಿಯ ಆಸ್ತಿ ಪಾಸ್ತಿಯನ್ನ ನಾಶ ಮಾಡುವಂತದ್ದು ಸರಿಯಲ್ಲ. ಅಧಿಕಾರಿಗಳಿಗೆ ಈ ಅಧಿಕಾರ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟ ಆದೇಶವನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಮಮತಾ. ಶಬೀರ್, ಈಗಾಗಲೇ ನೆಲಸಮ ಮಾಡಿರುವಂತಹ ಬಿಲ್ಡಿಂಗ್ ಗಳ ವಿಚಾರದಲ್ಲಿ ಏನಾದ್ರೂ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ಯಾ ಸುಪ್ರೀಂ ಕೋರ್ಟ್, ಅಥವಾ ಇನ್ನು ಮುಂದೆ ಈ ರೀತಿಯಾದಂತಹ ನಿರ್ಧಾರಗಳನ್ನ ಕೈಗೊಳ್ಳುವಂತಿಲ್ಲ ಅನ್ನೋ ಹೇಳಿಕೆ ಅಥವಾ ಆದೇಶಕ್ಕೆ ಮಾತ್ರ ಸೀಮಿತವಾಗಿದೆಯಾ ಇವತ್ತಿನ ತೀರ್ಪು? ಈಗ ಸಿಕ್ತಿರುವಂತ ಮಾಹಿತಿಗಳ ಪ್ರಕಾರ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಆಸ್ತಿ ಪಾಸ್ತಿಯನ್ನ ನಾಶ ಮಾಡುವಂತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಈ ಹಿಂದೆ ಏನು ವಿಚಾರಣೆ ಆದಂತ ಸಂದರ್ಭದಲ್ಲಿ ಈಗಾಗಲೇ ನಾಶಗೊಂಡಿರುವಂತಹ ಆಸ್ತಿ ಪಾಸ್ತಿಗೆ ಪರಿಹಾರವನ್ನ ಕೂಡ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲವು ಅರ್ಜಿಗಳನ್ನ ಸಲ್ಲಿಸಲಾಗಿತ್ತು. ಆದ್ರೆ ಆ ಅರ್ಜಿಗಳ ವಿಚಾರಣೆ ನಡೆಸಲಿಕ್ಕೆ ಸುಪ್ರೀಂ ಕೋರ್ಟ್ ಒಪ್ಕೊಂಡಿರಲಿಲ್ಲ. ಯಾಕಂದ್ರೆ ವಿಚಾರಣೆ ಈಗಾಗಲೇ ಮುಕ್ತಾಯ ಆಗಿದೆ ಅನ್ನುವಂಥದ್ದು. ಮುಂದಿನ ಹಂತದಲ್ಲಿ ಆದೇಶಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಏನಾದ್ರೂ ಉಲ್ಲೇಖಗಳು ಇದಾವ ಅನ್ನುವಂಥದ್ದನ್ನ ಇನ್ನಷ್ಟೇ ಪರಿಶೀಲನೆ ಮಾಡಬೇಕು. ಮುಂದಿನ ಹಂತದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಕೂಡ ಒಂದಿಷ್ಟು ಮಾಹಿತಿಗಳು ಲಭ್ಯ ಆಗುವಂತ ನಿರೀಕ್ಷೆಗಳಿದ್ದಾವೆ ಮಮತಾ. ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.